ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಒಂದು ಸರ್ವಕಾಲಿಕ ವಿಶೇಷವಾದಂಥ ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಕುಂಡಲಿಯಲ್ಲಿ ಈ ಒಂದು ಯೋಗ ಇದ್ದರೆ ಜೀವನವೇ ಬದಲಾಗಬಹುದು. ಖಂಡಿತವಾಗಲೂ ಕೂಡ ಆ ಯೋಗ ಯಾವುದು, ಅಥವಾ ಅದರಿಂದ ಏನೆಲ್ಲ ಬದಲಾವಣೆ ಆಗ್ತದೆ, ಅದು ನಿಮ್ಮ ಕುಂಡಲಿಯಲ್ಲಿ ಇದೆಯೋ ಇಲ್ಲವೋ, ಅಥವಾ ಒಂದೊಮ್ಮೆ ಇಲ್ಲ ಅಂತಂದರೆ ಅದಕ್ಕೆ ಪರಿಹಾರ ಏನು, ಅದನ್ನು ಯಾವ ರೀತಿಯಾಗಿ ನಿಮ್ಮ ಕುಂಡಲಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅದನ್ನು ನಿಮ್ಮ ಕುಂಡಲಿಯಲ್ಲಿ ಮಾರ್ಪಾಡು ಮಾಡ್ಕೋಬಹುದು ಹೇಳುವಂಥದ್ದು ಈ ವಿಡಿಯೋದ ಒಂದು ವಿಸ್ತಾರವಾದಂಥ ವಿಷಯ ಆಗಿರ್ತದೆ. ಹಾಗಾದರೆ ಈ ಯೋಗ ಯಾವುದಪ್ಪ ಅಂದ್ಕೊಂಡು ಕೇಳಿದಾಗ ನಾನು ಇದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನು ನಿಮ್ಗೆ ಕೊಡ್ತೇನೆ. ಖಂಡಿತವಾಗಲೂ ಕೂಡ ನಿಮ್ಗೆ ಅರ್ಥ ಆಗುವಂಥದ್ದು. ಈಗ ಒಂದು ನ್ಯೂಸಲ್ಲಿ ನಾವು ನೋಡಿರ್ತೀವಿ, ಅಥವಾ ಒಂದು ನ್ಯೂಸ್ ಪೇಪರಲ್ಲಿ ನಾವು ನೋಡಿರ್ತೀವಿ, ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಬಾಲಕ ಇಂದು IAS ಆಫೀಸರ್ ಅಥವಾ IPS ಆಫೀಸರು ಅಥವಾ ಸೈಂಟಿಸ್ಟ್ ಆಗಿದ್ದಾನೆ ಅಂದ್ಕೊಂಡು. ಇಲ್ಲಿ ನೀವು ಅಂದ್ಕೋಬೋದು, ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡ್ತಿರುವಂಥ ಬಾಲಕ IAS ಹೇಗಾಯಿತು, IPS ಹೇಗಾಯಿತು, ಅಥವಾ ಸೈಂಟಿಸ್ಟ್ ಹೇಗಾದ, ಈ ರೀತಿ ಎಲ್ಲ ಬಂದ್ಬಿಟ್ಟು ಒಂದು ನಿಮಗೆ ದ್ವಂದ್ವಗಳು ಇವಾಗ ಕಾಡಲಿಕ್ಕೆ ಶುರು ಆಗ್ತದೆ ಅಲ್ವಾ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ, ಅವನು ಹುಟ್ಟಿರುವಂಥ ಸಮಯನೇ ಕಾರಣ ಆಗಿರ್ತದೆ. ಅವನು ಯಾವ ಸಮಯದಲ್ಲಿ ಹುಟ್ಟಿರ್ತಾನೆ, ಅಥವಾ ಆ ಸಮಯದ ಪ್ರಕಾರ ಅವನ ಜನ್ಮಕುಂಡಲಿಯಲ್ಲಿ ಯಾವ ಯಾವ ಯೋಗ ಇದ್ದಾಗ ಈ ರೀತಿಯಾದಂತಹ ವಿಸ್ಮಯಗಳು ನಡೆಯುತ್ತೆ, ಅಥವಾ ಆಶ್ಚರ್ಯಕರವಾದಂತಹ ಕೆಲವೊಂದಿಷ್ಟು ಘಟನೆಗಳು ಒಂದು ವ್ಯಕ್ತಿಯ ಜೀವನದಲ್ಲಿ ನಡೆಯುತ್ತೆ ಅಂದ್ಕೊಂಡು ಹೇಳಲಿಕ್ಕೆ ಈ ಯೋಗನೇ ಸಾಕ್ಷಿಯಾಗಿರ್ತದೆ. ನಿಮ್ಮ ಜನ್ಮಕುಂಡಲಿಯಲ್ಲಿ ಈ ಒಂದು ವಿಶೇಷವಾದಂತಹ ಯೋಗವಿದ್ದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಬರುವಂಥದ್ದು, ಗೌರವ ಜಾಸ್ತಿ ಆಗುವಂಥದ್ದು, ಒಂದು ಧನಾಗಮನ ಆಗುವಂಥದ್ದು, ಅದು ಯಥೇಚ್ಛವಾದಂಥ ಧನಾಗಮನ ಆಗುವಂಥದ್ದು, ಸಮಾಜದಲ್ಲಿ ಒಂದು ಸ್ಥಾನಮಾನ ಅಥವಾ ಒಂದು ಅದೃಷ್ಟದ ಅವಕಾಶಗಳು ಹೆಚ್ಚಾಗಬಹುದು. ಈ ರೀತಿಯಾದಂತಹ ಎಲ್ಲ ಬದಲಾವಣೆಗಳು ನಿಮ್ಮಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಕೆಲವೊಂದಿಷ್ಟು ಈ ಯೋಗ ಇದ್ದಾಗ ಕೆಲವೊಂದಿಷ್ಟು ಅವಕಾಶಗಳು ಯಾವ ರೀತಿ ಬರ್ತದೆ ಅಂದ್ಕೊಂಡು ಕೇಳಿದರೆ, ಅವನು ಎಲ್ಲೋ ಬಂದುಬಿಟ್ಟು ಹೋಟ್ಲಲ್ಲಿ ಸಪ್ಲೈಯರ್ ಆಗಿರ್ತಾನೆ, ಅಥವಾ ಯಾರೋ ಒಬ್ಬರು ಆಟೋ ಡ್ರೈವರ್ ಆಗಿರ್ತಾರೆ, ಅಥವಾ ಯಾರೋ ಒಬ್ಬರು ಬಂದುಬಿಟ್ಟು ಒಂದು ಉನ್ನತವಾದಂಥ ಒಂದು ಹುದ್ದೆಯಲ್ಲಿರ್ತಾರೆ. ಅಂತಹ ಕೆಲವೊಂದಿಷ್ಟು ವ್ಯಕ್ತಿಗಳು ಕೂಡ ಸಡನ್ನಾಗಿ ಒಂದು ಸಿನಿಮಾ ಸ್ಟಾರ್ ಆಗುವಂಥದ್ದು ಆಗ್ತಾರೆ, ಅಥವಾ ಒಬ್ಬ ಪ್ರಸಿದ್ಧವಾದಂಥ ಒಂದು ರಾಜಕಾರಣಿ ಆಗುವಂಥದ್ದು ಆಗ್ತಾರೆ, ಅಥವಾ ಒಂದು ಪ್ರಸಿದ್ಧವಾದಂತಹ ಒಂದು ಸಮಾಜ ಸೇವಕರಾಗಿ ಅಥವಾ ಸಾಮಾಜಿಕ ಕಾರ್ಯದಲ್ಲಿ ನಿರತರಾದಂತಹ ಹಲವಾರು ಉದಾಹರಣೆಗಳು ಕೂಡ ನಿಮ್ಮ ಕಣ್ಣು ಮುಂದೆ ಇದೆ, ನನ್ನ ಕಣ್ಣು ಮುಂದೆ ಕೂಡ ಇದೆ. ಹಾಗಾದರೆ ಆ ಯೋಗ ಯಾವುದು? ಇದು ಎಲ್ಲರ ಕುಂಡಲಿಯಲ್ಲೂ ಇರುತ್ತದೆಯೇ, ಅಥವಾ ಅದನ್ನು ಹೇಗೆ ಗುರುತಿಸಬೇಕು ನಾವು ಹೇಳುವಂಥದ್ದೆಲ್ಲ ನಿಮಗೆ ಈಗ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುವಂಥದ್ದು, ನಿಮ್ಮ ತಲೆಯಲ್ಲಿ ಓಡ್ತಾ ಇರುವಂಥದ್ದು. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಇದೇ ವಿಷಯವನ್ನು ವಿವರವಾಗಿ ತಿಳ್ಕೊಂಡು ಹೋಗೋಣ. ಒಂದೊಂದಾಗಿ ನಾನು ಹೇಳ್ತೀನಿ ಮುಂದಿನ ಭಾಗದಲ್ಲಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯದಲ್ಲೂ ಕೂಡ ಇದು ಉಪಯೋಗಕ್ಕೆ ಬರುವಂಥ ವಿಡಿಯೋ ಆಗಿರ್ತದೆ. ಹಾಗಾದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಗುರು ಮತ್ತು ಚಂದ್ರ ಪರಸ್ಪರ ಕೇಂದ್ರ ಸ್ಥಾನಗಳಲ್ಲಿ, ಅಂದರೆ 1ನೇ ಮನೆ ಆಗಿರ್ಬೋದು, 4ನೇ ಮನೆ ಆಗಿರ್ಬೋದು, 7ನೇ ಮನೆ ಅಥವಾ 10ನೇ ಮನೆ, ಈ ಮನೆಯಲ್ಲಿ ಇದ್ದಾಗ ಈ ಯೋಗ ಉಂಟಾಗುವಂಥದ್ದು ಆಗ್ತದೆ. ಇದು ವೈದಿಕ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಈ ಯೋಗ ಇದ್ದಾಗ ಏನೆಲ್ಲ ಸಾಮಾನ್ಯವಾಗಿ ನಮ್ಗೆ ಕಾಣಲಿಕ್ಕೆ ಸಿಗ್ತದೆ, ಒಂದು ವ್ಯಕ್ತಿಯಲ್ಲಿ ಉತ್ತಮವಾದಂಥ ಒಂದು ಬುದ್ಧಿಶಕ್ತಿ ಇರುವಂಥದ್ದು ಆ ವ್ಯಕ್ತಿಗೆ, ಅದು ಗಂಡಾದರೂ ಬಂತು ಹೆಣ್ಣಾದರೂ ಬಂತು, ಆಯಿತಾ. ಸಮಾಜದಲ್ಲಿ ಒಂದು ಗೌರವ ಸಿಗುವಂಥದ್ದು, ಅವನು ಏನೇ ಕೆಲಸ ಮಾಡಬೇಕು ಅಂತಲೂ ಇಲ್ಲ, ಒಂದು ಮಾಡಿದ್ದಂಥ ಒಂದು ಸಣ್ಣ ಕೆಲಸಕ್ಕೇನೆ 4-6 ಜನ ಅವನಿಗೆ ಗುರುತು ಹಿಡಿಯುವಂಥದ್ದು ಆಗ್ತದೆ, ಅಥವಾ ಅಂಥ ವ್ಯಕ್ತಿ ಬರ್ತಿದ್ದಾನೆ ನೋಡೋ ಅಲ್ಲಿ ಅಂದ್ಕೊಂಡು ಹೇಳುವಂಥದ್ದು ಆಗ್ತದೆ. ಅಥವಾ ನೀವೊಂದು ಒಳ್ಳೆ ಮಾತಾಡಿದರೆ ಅದಕ್ಕೆ ತುಂಬ ಬೆಲೆ ಕೊಟ್ಟು ಕೇಳುವಂಥವ್ರು ಇರ್ತಾರೆ, ನಿಮ್ಮ ಮಾತನ್ನು ಆಲಿಸ್ತಾರೆ. ಮತ್ತು ಅಷ್ಟೇ ಒಂದು ತೀಕ್ಷ್ಣವಾದಂಥ ಬುದ್ಧಿಶಕ್ತಿ ಕೂಡ ನಿಮ್ಮಲ್ಲಿರುವಂಥದ್ದು ಆಗ್ತದೆ. ಇನ್ನೊಂದು, ನಿಮಗೆ ಒಂದು ಒಳ್ಳೆ ಹೆಸರು ಇರ್ತದೆ. ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ಒಂದು ಒಳ್ಳೆ ಹೆಸರು ಇರ್ತದೆ, ಅದಕ್ಕೆ ತಕ್ಕನಾದಂಥ ಒಂದು ಕೀರ್ತಿ, ಗೌರವ. ನಿಮ್ಮ ತಂದೆ ತಾಯಿಯರ ಜೊತೆಗೂ ಕೂಡ ಕೆಲವೊಂದಿಷ್ಟು ವ್ಯಕ್ತಿಗಳು ಕೇಳ್ಬೋದು, ನಿಮ್ಮ ಮಗನ ಅವರು, ಅಥವಾ ಆ ಕೆಲಸ ಮಾಡಿದವ್ರು ನಿಮ್ಮ ಮಗನ ಅಂದ್ಕೊಂಡು. ಆ ಕೆಲಸ ಚಿಕ್ಕದೇ ಆಗಿರ್ತದೆ, ಕಾಣುವಂಥ ಜನರ ಕಣ್ಣಿಗೆ ಅದು ದೊಡ್ಡದಾಗಿ ಕಾಣುವಂಥದ್ದಾಗ್ತದೆ. ಇನ್ನು ಆಕಸ್ಮಿಕವಾಗಿ ಒಂದು ಹಣಕಾಸಿನ ಬೆಳವಣಿಗೆ ಜಾಸ್ತಿ ಆಗುವಂಥದ್ದಾಗ್ತದೆ ಆ ವ್ಯಕ್ತಿಯಲ್ಲಿ. ನೀವು ಕೆಲವೊಂದಿಷ್ಟು ಉದಾಹರಣೆಗಳು ಕೇಳಿರ್ಬೋದು ಅಥವಾ ನೋಡಿರ್ಬೋದು. ಕೆಲವೊಂದು ವ್ಯಕ್ತಿ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ವಿತಿನ್ 2 months ಆರ್ 3 months, ಒಂದು 2-3 ತಿಂಗಳಲ್ಲಿ ಅವ್ನು ಕಾರ್ ತೊಗೊಂಡು ಓಡಾಡೋದು ನೋಡ್ತಿರೋ, ಬೈಕ್ ತೊಗೊಂಡು ಓಡಾಡೋದು ನೋಡ್ತಿರೋ, ಅಥವಾ 2 ಕಾರ್ ಪರ್ಚೇಸ್ ಮಾಡುವಂಥದ್ದು ನೋಡ್ತಿರೋ, ಮನೆ ಕಟ್ಟುವಂಥದ್ದು ನೋಡ್ತಿರೋ. ನೀವೇ ಬಂದುಬಿಟ್ಟು ನಿಮ್ಮ ಮೂಗಿನ ಮೇಲೆ ಬೆರಳಿಟ್ಕೊಂಡ್ಬಿಟ್ಟು ಆಲೋಚನೆ ಮಾಡಿದ್ದು ಉಂಟು ಅಲ್ವಾ. ನಿನ್ನೆ ಅವ್ರಿಗೆ ಹಾಗಿದ್ನಲ್ಲ, ಇವತ್ತೇನು ಹೀಗಾಗಿಬಿಟ್ಟಿದ್ದಾನೆ ಅಂದ್ಕೊಂಡು ತುಂಬ ಜನರ ಒಂದು ಜೀವನದಲ್ಲಿ ನೀವು ನೋಡಿರಬಹುದು. ಆ ರೀತಿಯಾದಂಥ ಒಂದು ಬದಲಾವಣೆಗಳು ಆಗುವಂಥದ್ದು ಆಗ್ತದೆ. ಇನ್ನು
ಎಂತಹ ದೊಡ್ಡ ಒಂದು ಸಂಕಷ್ಟ ಬಂದರೂ ಕೂಡ ಅದರಿಂದ ಹೊರಬರುವಂತಹ ಹಲವಾರು ರೀತಿಯಾದಂಥ ಸಾಮರ್ಥ್ಯ ಈ ವ್ಯಕ್ತಿಗಳಿಗಿರ್ತದೆ. ಅಥವಾ ಒಂದೊಮ್ಮೆ ಆ ವ್ಯಕ್ತಿನೇ ಬಂದುಬಿಟ್ಟು ಏನಾದರೂ ಒಂದು ತಪ್ಪಾದಂಥ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ, ಅಥವಾ ಬೇರೆಯವರಿಗೆ ಆಗಬರದೇ ಇರುವಂಥ ಕೆಲಸಗಳನ್ನು ಮಾಡಿದಾಗಲೂ ಕೂಡ ಅದರಿಂದ ಹೊರಗಡೆ ಬರುವಂಥ ಸಾಮರ್ಥ್ಯ ಅವನಲ್ಲಿರುವಂಥದ್ದಾಗ್ತದೆ. ಧಾರ್ಮಿಕ ಮತ್ತು ಸಾತ್ವಿಕ ಕಾರ್ಯದಲ್ಲಿ ಅತಿಯಾಗಿ ತೊಡ್ಕೊಳ್ಳುವಂಥದ್ದು ಮತ್ತು ಅವನ ಮನೋಭಾವ ಕೂಡ ಅದೇ ರೀತಿಯಾಗಿ ಇರ್ತದೆ. ಧಾರ್ಮಿಕ ಅಂತಂದರೆ ಒಂದು ಊರಿನಲ್ಲಿ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಏರಿಯಾದಲ್ಲಿ ಆಗಿರುವಂಥದ್ದಾಗ್ಬೋದು. ಯಾವುದೋ ಒಂದು ಚೌತಿಯ ಗಣೇಶನಿಗೆ ಕುಳಿಸ್ತೀರಾ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದು ನಾಯಕತ್ವ ಇರ್ತದೆ ನಿಮ್ಮದು. ಅಥವಾ ದುರ್ಗಾ ಪೂಜೆ ಅಂತ ಇಟ್ಕೊಳ್ಳಿ, ಅದರಲ್ಲೊಂದು ನಾಯಕತ್ವ ಇರ್ತದೆ, ಅದರಲ್ಲೊಂದು ದೊಡ್ಡದಾದಂಥ ಪೂಜೆ ಮಾಡುವಂಥದ್ದು, ಅನ್ನ ಸಂತರ್ಪಣೆ ಮಾಡುವಂಥದ್ದು. ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂಥ ಒಂದು ಮನೋಭಾವನೆ ಅಥವಾ ಮನೋಭಾವ ಅವರಲ್ಲಿ ಇರುವಂಥದ್ದಾಗ್ತದೆ. ಇನ್ನೊಂದು ಸಾತ್ವಿಕವಾಗಿ ಕೂಡ ಅಷ್ಟೇ ಭಯ ಭಕ್ತಿಯಿಂದ ಜೀವನ ಮಾಡ್ತಾ ಇರ್ತಾರೆ ಅವರು. ಹಾಗಾದರೆ ಇಲ್ಲಿ ನೀವು ಒಂದು ವಿಷಯ ಮಾತ್ರ ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಅದು ಏನಪ್ಪ ಅಂದ್ಕೊಂಡು ಕೇಳಿದ್ರೆ, ನೀವು ನನ್ನ ಹತ್ರ ಕ್ವಶನ್ ಮಾಡ್ಬೋದು, ಈ ಯೋಗ ಬಂದಾಗ ಎಲ್ಲರೂ ಒಂದೇ ಥರ ಇರ್ತಾರೆ, ಯೋಗ ಬಂದವರೆಲ್ಲ ಒಂದೇ ರೀತಿಯಾಗಿ ಜೀವನ ಮಾಡ್ತಾ ಇರ್ತಾರ ಅಂದ್ಕೊಂಡು. ಇಲ್ಲ, ಇಲ್ಲಿ ನಾವು ಯಾವುದೇ ಒಂದು ಯೋಗ ನಾವು ಪರಿಗಣನೆಗೆ ತಗೋಬೇಕಾದ್ರೆ ಅನ್ಯ ಗ್ರಹಗಳ ಒಂದು ಸ್ಥಿತಿಗತಿ ಕೂಡ ನಾವು ಅಷ್ಟೇ ಚೆನ್ನಾಗಿ ಅರ್ತಿರಬೇಕಾಗ್ತದೆ. ಒಂದು, ಇತರೆ ಗ್ರಹಗಳ ಸ್ಥಿತಿಗತಿಗಳು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹೇಗಿದೆ, ಅಥವಾ ನಿಮ್ಮ ದಶಾಭುಕ್ತಿ ಮತ್ತು ಗೋಚಾರ ಫಲ ಹೇಗಿದೆ, ಈ ರೀತಿಯಾದಂಥ ಒಂದು ಸಂಪೂರ್ಣವಾದಂಥ ಒಂದು ಕುಂಡಲಿ ಪರಿಶೀಲನೆ ಮಾಡಿದಾಗ ಇದು ಫಲ ಯಾವ ರೀತಿ ನಿಮಗೆ ಪ್ರಭಾವ ಕೊಡ್ತಾ ಇದೆ ಅಂದ್ಕೊಂಡು ಹೇಳುವಂಥದ್ದು ಕೂಡ ಗೊತ್ತಾಗ್ತದೆ. ಹಾಗಾಗಿ ನೀವು ಇಂತಹ ಕೆಲವೊಂದಿಷ್ಟು ಸಿಂಟಮ್ಸ್ಗಳು, ಇಂಥ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಕಂಡರೆ ನಿಮ್ಮ ಜಾತಕ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗಲೂ ಕೂಡ ಇದನ್ನು ತಿಳ್ಕೊಬೋದು. ಒಂದು, ಮತ್ತೆ ನಿಮ್ಮ ಕುಂಡಲಿಯಲ್ಲಿ ಈ ಯೋಗ ಇದೆಯಾ, ಇದು ಬಂದು ಸಂಪೂರ್ಣವಾಗಿ ನಿಮ್ಮ ಜನ್ಮ ಕುಂಡಲಿ ಪರಿಶೀಲನೆ ಮಾಡಿದಾಗ ಖಂಡಿತವಾಗಲೂ ಗೊತ್ತಾಗ್ತದೆ ನಿಮಗೆ. ಹಾಗಾದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಯೋಗ ಇದೆಯೇ, ಅದು ನಾವು ಹೇಗೆ ತಿಳ್ಕೋಬೇಕು? ಇದು ತುಂಬ ಸರಳವಾದಂಥದ್ದು. ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂದ್ಕೊಂಡು ಫಸ್ಟ್ ನೋಡ್ಕೊಳ್ಳಿ, ಅಥವಾ ಗುರು ಎಲ್ಲಿದ್ದಾರೆ ಅಂದ್ಕೊಂಡು ಫಸ್ಟ್ ನೋಡ್ಕೊಳ್ಳಿ. ಇನ್ನೊಂದು ಸರಿ ಕೇಳ್ಕೊಳ್ಳಿ, ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರ ಸ್ಥಾನದಲ್ಲಿ ನಿಮ್ಮ ಒಂದು ಕುಂಡಲಿಯಲ್ಲಿ ಇದ್ದಾರೆ ಅಂದ್ಕೊಂಡು ಮೊದಲು ಪರೀಕ್ಷೆ ಮಾಡ್ಕೊಳ್ಳಿ. ಅವರಿಬ್ಬರೂ ಕೂಡ ಕೇಂದ್ರ ಸ್ಥಾನದಲ್ಲಿ ಇದ್ದಿದ್ದೇ ಹೌದಾದರೆ ಖಂಡಿತವಾಗಲೂ ಕೂಡ ನಿಮಗೆ ಈ ಯೋಗ ಇರುವಂಥದ್ದು. ಇನ್ನು ಈ ಯೋಗ ಇದ್ದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಅಥವಾ ಯಾವ ರೀತಿಯಾದಂಥ ಒಂದು ಭವಿಷ್ಯವನ್ನು ತಾವು ಆಳಬಹುದು, ಅಥವಾ ಲೀಡ್ ಮಾಡ್ಕೊಂಡು ಹೋಗಬಹುದು, ಅಥವಾ ನಿಮ್ಮ ಜೀವನವನ್ನು ಯಾವ ರೀತಿಯಾಗಿ ನೀವು ಮುನ್ನಡೆಸ್ಕೊಂಡು ಹೋಗಬಹುದು. ಈ ಯೋಗದಿಂದ ಹಲವರಿಗೆ ನಾನು ಹೇಳ್ತಿರುವಂಥದ್ದು, ಉತ್ತಮ ಉದ್ಯೋಗದ ಅವಕಾಶಗಳು. ಖಂಡಿತವಾಗ್ಲೂ ಕೂಡ ಹೇಳ್ತೇನೆ, ಉತ್ತಮ ಉದ್ಯೋಗ ಅಂತಂದರೆ ನಾರ್ಮಲ್ ಆಗಿ ನಾವು ಓದಿದಾಗ ಒಂದು ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಟ್ಟು ಪಾಸಾಗಿ ಅದರಲ್ಲಿ ಉದ್ಯೋಗ ಗಿಟ್ಟಿಸ್ಕೊಳ್ಳುವಂಥದ್ದು ಒಂದು ವಿಚಾರ. ಆದರೆ ಅದು ನಾರ್ಮಲಲ್ಲಿ ಬಂತು ನಾನು ಹೇಳ್ತಿರುವಂಥದ್ದು. ಈ ಯೋಗ ಇದ್ದಾಗ ಏನಾಗ್ತದೆ ಕೇಳಿದ್ರೆ, ನೀವು ಯಾವುದೇ ಒಂದು ಡಿಗ್ರಿ ಮಾಡಿಕೊಂಡು ಯಾವುದೋ ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟಾಗ ಸಡನ್ನಾಗಿ ನೀವು ಓದಿರೋದು ವಿದ್ಯೆಗಿಂತನೂ ಒಂದು ಹೈಯರ್ ಪೋಸ್ಟ್ ನಿಮಗೆ ಸಿಗುವಂಥದ್ದು ಆಗ್ತದೆ. ನಿಮಗೆ ಅದರ ಎಕ್ಸ್ಪೆಕ್ಟೇಷನೇ ಇರೋದಿಲ್ಲ, ಆಕಸ್ಮಿಕವಾಗಿ ಇಂಥ ಉದ್ಯೋಗ ಅವಕಾಶಗಳು ನಿಮಗೆ ಸಿಗುವಂಥದ್ದಾಗ್ತದೆ. ಇನ್ನು ವ್ಯವಹಾರದಲ್ಲಿ ಬೆಳವಣಿಗೆಗಳು, ಈಗಷ್ಟೇ ಅಂದೆ ನಾನು, ನಿನ್ನೆ ಹೀಗಿದ್ದ ಇವತ್ತು ನೀವು ಕಾರಲ್ಲಿ ಹೋಗ್ತಿದ್ದಾನೆ ಅಂದ್ಕೊಂಡು, ಆ ರೀತಿಯಾದಂಥ ಒಂದು ಬೆಳವಣಿಗೆಗಳು ಸಣ್ಣ ಪ್ರಮಾಣದಲ್ಲಿ ಒಂದು 10,000 20,000 ಇಟ್ಕೊಂಡು ನೀವು ಒಂದು ಬಿಸ್ನೆಸ್ ಶುರು ಮಾಡಿರ್ತೀರಿ, ಅದು ಒಂದು 6 ತಿಂಗಳ ಒಳಗಡೆಗೆ ಅದು ಒಂದು ಕೋಟಿ ಹತ್ರ ಹೋಗಿರುವಂಥದ್ದು. ಇದು ನನ್ನ ಮುಂದೆನೇ ಸಾಕ್ಷಿ ಇದೆ. ಈ ರೀತಿ ಯೋಗ ಇದ್ದವರಿಗೆ ನಾನು ನೋಡಿದ್ದೀನಿ, ತುಂಬ ಜನರಿಗೆ ನನ್ನ ಕಣ್ಣು ಮುಂದೆ ಸಾಕ್ಷಿ ಇದೆ. ನಾನು ಕೂಡ ಅವ್ರ ಜನ್ಮ ಜಾತಕವನ್ನು ನೋಡಿದ್ದೇನೆ. ಇಂತಹ ಒಂದು ವಿಸ್ಮಯಕಾರಿಯಾದಂಥ ಒಂದು ಬೆಳವಣಿಗೆಗಳು ಆಗ್ತದೆ. ಇನ್ನು ಸಮಾಜದಲ್ಲಿ ಅವರಿಗಾಗೆ ಒಂದು ವಿಶೇಷವಾದಂಥ ಗೌರವ, ಯಾವುದೋ ಒಂದು ಫಂಕ್ಷನ್ ನಡೀತಾ ಇದ್ದರೆ ಇವರಿಗೆಲ್ಲಾದರೂ ನೋಡಿಬಿಟ್ರೆ ಅವರಿಗೆ ಮೇಲೆ ವೇದಿಕೆ ಮೇಲೆ ಕರೆಯುವಂಥದ್ದು, ಈ ರೀತಿಯಾದಂಥದ್ದೆಲ್ಲ ಬದಲಾವಣೆಗಳು ಕೂಡ ಆಗ್ತದೆ. ಇನ್ನೊಂದು, ಕುಟುಂಬದಲ್ಲಿ ಎಷ್ಟೇ ಕಿರಿಕಿರಿ ಇದ್ದರೂ ಕೂಡ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರದೇ ಇರೋ ಥರ ಆಟೋಮೆಟಿಕ್ಲಿ ನಿಮ್ಮ ಕುಟುಂಬದ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗಿಬಿಡ್ತದೆ. ಒಂದು ಸಂತೋಷ ಹುಟ್ಕೊಳ್ಳುವಂಥದ್ದು, ಆನಂದದಾಯಕವಾದಂಥ ಒಂದು ಜೀವನ ಹುಟ್ಕೊಳ್ಳುವಂಥದ್ದು, ಸಂತಾನ ಭಾಗ್ಯ, ಧನಭಾಗ್ಯ, ಅಥವಾ ಯಾವುದೇನು ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ವಜ್ರ ಆಗಿರ್ಬೋದು, ಅಂಥದ್ದೆಲ್ಲ ಖರೀದಿಯ ಭಾಗ್ಯ ಹೇಳುವಂಥದ್ದು, ಈ ರೀತಿಯಾದಂಥ ನಾನಾ ರೀತಿಯ ಬದಲಾವಣೆಗಳು. ಒಂದೊಮ್ಮೆ ನಿಮಗೆ ಸಣ್ಣ ಮನೆ ಇದ್ದರೆ ಒಂದು ದೊಡ್ಡದಾದಂಥ ಒಂದು ಬಂಗ್ಲೆ ಕಟ್ಟುವಂಥದ್ದು, ಈ ರೀತಿಯಾದಂಥ ಒಂದು ಬದಲಾವಣೆಗಳು ಕಾಣಲಿಕ್ಕೆ ಸಿಗ್ತದೆ. ಇನ್ನು ನಿಮ್ಮಲ್ಲೇ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗ್ತದೆ. ನಿಮ್ಮೊಳಗಡೆ ಏನೆಲ್ಲ ಬಂದ್ಬಿಟ್ಟು ಒಂದು ಕಲೆ ಇದೆಯೋ, ನಿಮ್ಮಲ್ಲಿ ಏನು ಪ್ರತಿಭೆ ಇದೆಯೋ ಅದನ್ನೆಲ್ಲ ನಿಮಗೆ ಗೊತ್ತಾಗ್ತದೆ.
ಇದೊಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮಲ್ಲಿ ಏನು ಕಲೆ ಇದೆ, ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅಂದ್ಕೊಂಡು ನಮಗೂ ಗೊತ್ತಾದಾಗ ನಾವು ಮುನ್ನುಗ್ಗಿ ಒಂದು ಹೆಜ್ಜೆ ಮುಂದಿಡೋದಕ್ಕೆ ಅನುಕೂಲ ಆಗ್ತದೆ. 100ರಲ್ಲಿ ಸುಮಾರು ಶೇಕಡಾವಾರು 40ರಷ್ಟು ಜನರಿಗೆ ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅಥವಾ ನಿಮ್ಮೊಳಗೆ ಏನು ಕಲೆ ಇದೆ ಅಂದ್ಕೊಂಡೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಏನೋ ಒಂದು ಕೆಲಸ ಕೊಟ್ಟ ನಾನು ಮಾಡ್ತಾ ಇದ್ದೀನಿ ಹೇಳ್ಕೊಂಡು, ಅಥವಾ ನಾನು ಓದಿದ್ದೀನಿ ಒಂದು ಕಂಪ್ನಿಲಿ ಒಂದು ಜಾಬ್ ಸಿಕ್ಕಿದೆ ಮಾಡ್ತಾ ಇದ್ದೀನಿ ಅಂದ್ಕೊಂಡು. ಮೊದಲು ನಿಮ್ಮಲ್ಲಿ ಏನು ಕಲೆ ಇದೆ, ನಿಮ್ಮಲ್ಲಿ ಏನು ಒಂದು ಪ್ರತಿಭೆ ಇದೆ ಹೇಳೋದನ್ನು ನೀವು ಮೊದಲು ತಿಳ್ಕೊಳ್ಳಿ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿ. ಆದರೆ ಈ ಯೋಗ ಬಂದಾಗ ಆ ಯೋಗವೇ ನಿಮಗೆ ಒಂದು ಎಚ್ಚರಿಕೆ ಕೊಡುವಂಥದ್ದು ಮಾಡ್ತದೆ. ನಿನ್ನಲ್ಲಿ ಈ ಪ್ರತಿಭೆ ಇದೆ, ನೀನು ಮಾಡು, ನಿನ್ನ ಹತ್ರ ಈ ಕಲೆ ಇದೆ, ಇದನ್ನು ನೀನು ಮಾಡು. ಈ ರೀತಿಯಾದಂಥ ಬದಲಾವಣೆಗಳು ಕಾಣಲಿಕ್ಕೆ ಸಿಗ್ತದೆ. ಇನ್ನು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಒಂದು ಯೋಗ ಬಂದರೆ ನಿಮ್ಮ ವಿದ್ಯೆಯಲ್ಲಿ ಒಂದು ಉತ್ತಮವಾದಂಥ ಸಾಧನೆ ಮಾಡ್ತೀರಾ. ನೀವು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಪಾಸ್ ಮಾಡುವಂಥದ್ದು, ಅದು ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸಾಮ್ಗಳೆಲ್ಲ ಪಾಸ್ ಮಾಡುವಂಥದ್ದು, ಇನ್ನು ಪ್ರೊಫೆಷ್ನಲ್ ಎಕ್ಸಾಮ್ಗಳೆಲ್ಲ ಪಾಸ್ ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ದೊಡ್ಡ ಹುದ್ದೆಗೆ ತಾವು ಕೂತ್ಕೊಳ್ಳುವಂಥ ಎಲ್ಲ ಎಕ್ಸಾಮ್ಗಳೆಲ್ಲ ಪಾಸ್ ಆಗುವಂಥದ್ದು, ಮತ್ತು ಒಂದು 2 ನಿಮಿಷ ಓದಿದರೂ ಕೂಡ ಅದು ಇಮ್ಮಿಡಿಯೇಟ್ಲಿ ನಿಮ್ಮ ತಲೆಗೆ ಹತ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಅನುಕೂಲ ಮತ್ತು ವಿಸ್ಮಯಕಾರಿ ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಹೋಗ್ತದೆ. ಹಾಗಿದ್ರೆ ಆ ಯೋಗ ಯಾವುದು? ಅದುವೇ ಗಜಕೇಸರಿ ಯೋಗ ಅಂದ್ಕೊಂಡು ಹೇಳ್ತೀವಿ. ಯೋಗಗಳಲ್ಲಿ ಹಲವಾರು ರೀತಿಯಾದಂಥ ಯೋಗಗಳಿದೆ, ಆದರೆ ಅದರಲ್ಲಿ ಪ್ರಮುಖವಾದಂಥ ಯೋಗ ಅಂತಂದರೆ ಗಜಕೇಸರಿ ಯೋಗ. ಖಂಡಿತವಾಗಲೂ ಕೂಡ ನಿಮ್ಮ ಜನ್ಮ ಜಾತಕ ನೀವೇ ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ. ಗುರು ಮತ್ತು ಚಂದ್ರ ಯಾವ ಸ್ಥಾನದಲ್ಲಿದ್ದಾರೆ ಅಂದ್ಕೊಂಡು ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗಲಿಲ್ವೋ, ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿ ನಿಮ್ಗೆ ಗೊತ್ತಾಗುವಂಥದ್ದಾಗ್ತದೆ. ಮತ್ತು ಈ ಯೋಗ ಇದ್ದರೂ ಕೂಡ ಕೆಲವೊಬ್ಬರಿಗೆ ಆ ಫಲ ಸಿಗೋದಿಲ್ಲ. ಈ ಫಲ ಸಿಗಬೇಕು ಅಂತಂದರೆ ಕೆಲವೊಂದಿಷ್ಟು ಗುರು ಅಥವಾ ಚಂದ್ರ ಈ ಪಾಪಗ್ರಹಗಳ ತೀವ್ರ ಪ್ರಭಾವದಲ್ಲಿದ್ದರೆ ಈ ರೀತಿಯಾದಂಥ ಒಂದು ತೊಂದರೆಗಳಿಗೆ ಸಿಕ್ಕಾಕೊಳ್ತಾರೆ, ಆ ಫಲಗಳು ಸಿಗೋದಿಲ್ಲ. ಆ ಪಾಪಗ್ರಹಗಳ ದೃಷ್ಟಿಲಿಲ್ಲ, ಆ ಪ್ರಭಾವದಲ್ಲಿಲ್ಲ ಅಂತಂದರೆ ಈ ಯೋಗ ಖಂಡಿತವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರ್ತದೆ. ಇನ್ನೊಂದು ವಿಶೇಷವಾದಂಥದ್ದು ಮತ್ತು ವೆರಿ ಇಂಪಾರ್ಟೆಂಟ್ ಪ್ರಮುಖವಾದಂಥದ್ದು, ನಿಮ್ಮ ದಶಾಭುಕ್ತಿ ಯಾವ ರೀತಿಯಾಗಿದೆ, ಅನುಕೂಲಕರವಾಗಿದೆಯೋ ಅಥವಾ ಅನಾನುಕೂಲಕರವಾಗಿದೆಯೋ. ಅನುಕೂಲವಿದ್ದಾಗ ಈ ಯೋಗ ನಿಮ್ಮ ಜೀವನದಲ್ಲಿ ನಡೀತದೆ, ಅಥವಾ ಅನಾನುಕೂಲಕರವಾಗಿದ್ದಾಗ ಒಂದು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ನಡೆಯುತ್ತೆ. ಇದಕ್ಕೆ ಏನಪ್ಪ ಪರಿಹಾರ ಅಂದ್ಕೊಂಡು ಕೇಳಿದರೆ, ಪಾಪಗ್ರಹಗಳ ತೀವ್ರ ಪ್ರಭಾವ ಇದೆಯಲ್ಲ ಅದನ್ನು ಸ್ವಲ್ಪ ನೀವು ತಗ್ಗಿಸಬೇಕು. ಒಂದು ಶನಿ ಶಾಂತಿಯಾಗಿರ್ಬೋದು ಅಥವಾ ಕುಜ ಶಾಂತಿಯಾಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪರಿಹಾರಗಳಿಂದ ಈ ಒಂದು ಯೋಗನ ನೀವು ಪಡ್ಕೋಬಹುದು, ನೆನಪಲ್ಲಿಟ್ಕೊಳ್ಳಿ. ಹಾಗೆ ಮುಂದೆ ನೋಡೋದಿದ್ರೆ ನಿಮ್ಮ ಒಂದು ಸಂಪೂರ್ಣ ಕುಂಡಲಿಯಲ್ಲಿ ಇತರ ಗ್ರಹಗಳು ಬಲಹೀನವಾಗಿದ್ದರೆ ಈ ಯೋಗಗಳು ಕೂಡ ಒಂದು ಸ್ವಲ್ಪ ಲೇಟಾಗೇ ಬರ್ತದೆ ನಿಮಗೆ. ಇತರ ಗ್ರಹಗಳು ಬರೀ ಚಂದ್ರ ಮತ್ತು ಗುರು ಇದ್ದರೆ ಮಾತ್ರ ಆಗುವಂಥದ್ದಲ್ಲ. ಚಂದ್ರ ಮತ್ತು ಗುರು ಕೇಂದ್ರ ಸ್ಥಾನದಲ್ಲಿದ್ದಾಗ ಈ ಒಂದು ಗಜಕೇಸರಿ ಯೋಗ ಹೇಳುವಂಥದ್ದು ನಿಮಗೆ ಬರ್ತದೆ. ಆದರೆ ಅದಕ್ಕೆ ಈ ಗುರು ಮತ್ತು ಚಂದ್ರನಿಗೆ ಪೂರಕವಾಗಿ ಅನ್ಯ ಗ್ರಹಗಳಿದಾವಲ್ವ, ಅದು ಕೂಡ ಬಲಯುತವಾಗಿರಬೇಕು, ಬಲವಂತವಾಗಿ ಇರಬೇಕು. ಹಾಗಾದರೆ ಮಾತ್ರ ನಿಮಗೆ ಈ ಯೋಗ ಬರುವಂಥದ್ದಾಗ್ತದೆ. ಒಂದೊಮ್ಮೆ ನಿಮ್ಮ ಕುಂಡಲಿಯಲ್ಲಿ ಇತರ ಗ್ರಹಗಳು ಬಲಹೀನವಾಗಿದ್ದರೆ ಈ ಯೋಗ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಆದರೆ 100% ಬಂದೇ ಬರ್ತದೆ. ಇದಕ್ಕೆ ಪರಿಹಾರ ಏನು? ಒಂದು, ಪ್ರತಿ ಗುರುವಾರ ಗುರು ಸ್ತೋತ್ರ ಮಾಡುವಂಥದ್ದು, ಗುರು ಜಪ ಪಠನೆ ಮಾಡುವಂಥದ್ದು, ಅಥವಾ ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು, ಮತ್ತು ಆದಷ್ಟು ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯುವಂಥದ್ದು. ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ಸಾರಿ ಬೇರೆಯವರಿಗೆ ನಮ್ಮಿಂದ ಮೋಸ ಆಗಿಬಿಡ್ತದೆ ಅಥವಾ ಅನ್ಯಾಯ ಆಗಿಬಿಡ್ತದೆ, ಅದು ಗೊತ್ತೋ ಗೊತ್ತಿಲ್ಲದೇನೋ ನಾನು ಹೇಳ್ತಿರೋದು. ಆದರೆ ಆದಷ್ಟು ಸತ್ಯ ಧರ್ಮದ ಮಾರ್ಗದಲ್ಲಿ ಹೋದರೆ ಖಂಡಿತವಾಗಲೂ ಕೂಡ ಈ ಒಂದು ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗೆ ಒದಗುವಂಥದ್ದು. ಇನ್ನು ಓಂ ಬೃಹಸ್ಪತಿಯೇ ನಮಃ ಅಂದ್ಕೊಂಡ್ಬಿಟ್ಟು ಪ್ರತಿದಿನ ಈ ಗುರು ಮಂತ್ರವನ್ನು ಪಠಿಸಿ 108 ಬಾರಿ, ನಿಮಗೆ ಸಮಯ ಸಿಕ್ಕಿದರೆ 108 ಬಾರಿ ಪಠಿಸಿ, ಖಂಡಿತವಾಗಲೂ ಕೂಡ ಇದಕ್ಕೆ ಪರಿಹಾರ ಹೇಳುವಂಥದ್ದು ಸಿಗ್ತದೆ. ಇನ್ನು ಇಷ್ಟೆಲ್ಲ ಈ ಒಂದು ಯೋಗದ ಬಗ್ಗೆ ನಾನು ಹೇಳಿದೆ, ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಆದರೆ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಬೇಜಾರಾಗಿರ್ಬೋದು, ನನಗೆ ಈ ಗಜಕೇಸರಿ ಯೋಗ ಬರಲಿಲ್ವಾ, ಬರ್ತದೋ ಇಲ್ವೋ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಬೇಜಾರಾಗ್ಬೋದು. ನಿಮಗೂ ಕೂಡ ಒಂದು ಪರಿಹಾರ ಹೇಳ್ತೇನೆ, ಅಥವಾ ಈ ಮಾತನ್ನು ನೀವು ಕೇಳ್ಕೊಳ್ಳಿ, ಮುಂದಿನ ಭಾಗದಲ್ಲಿ ಕೇಳ್ಕೊಳ್ಳಿ. ಖಂಡಿತವಾಗಲೂ ಕೂಡ ನಿಮಗೂ ಕೂಡ ಅಂಥದ್ದೇ ಇನ್ನೊಂದು ಯೋಗ ಇರ್ತದೆ, ಅದಕ್ಕೆ ತಾವು ಸ್ವಲ್ಪ ಪರಿಶ್ರಮ ವಹಿಸಬೇಕಾಗ್ತದೆ. ಅದೇನಪ್ಪ ಅಂತಂದರೆ, ಒಂದು ಯೋಗ ಮಾತ್ರ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಕೇಳಬಹುದು, ಸರ್ ನನಗೆ ಈ ಯೋಗನೇ ಬರಲಿಲ್ವಲ್ಲ ಸರ್, ಇನ್ನು ಮುಂದೆ ಬರುತ್ತಾ ಅಥವಾ ಬರೋದೇ ಇಲ್ವಾ ಅಂದ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋ ಕೇಳಿದಾಗ ನಿಮಗೆ ಬೇಜಾರಾಗಿರ್ಬೋದು.
ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ. ನಿಮಗೂ ಕೂಡ ಇನ್ನೂ ಒಳ್ಳೆಯದಾದಂಥ ಮಾರ್ಗಗಳು ಹಲವಾರು ಇದೆ, ಮುಂದೆ ಕೇಳಿ. ಒಂದೇ ಒಂದು ಯೋಗದಿಂದ ಮಾತ್ರ ನಾವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕುಂಡಲಿಯಲ್ಲಿ ಗಜಕೇಸರಿ ಯೋಗ ಹೇಳುವಂಥದ್ದು ಇರೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನಿಮಗೆ ಒಂದು ಶುಭ ಯೋಗ ಬರಬೇಕು ಅಥವಾ ಬಂದಾಗ ಏನು ಮಾಡಬೇಕು ಕೇಳಿದ್ರೆ, ಪರಿಶ್ರಮ, ಒಳ್ಳೆಯ ನಿರ್ಧಾರಗಳು ಮತ್ತು ಸರಿಯಾದ ಸಮಯದಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ನಿಮ್ಮ ಜೀವನದಲ್ಲಿ ಈ ಯೋಗಕ್ಕಿಂತ ಉತ್ತಮವಾದಂಥ ಫಲನೇ ಕೊಡ್ತದೆ. ಅದು ನಿಮ್ಮ ಮನಸ್ಸಲ್ಲಿರಲಿ. ಖಂಡಿತವಾಗ್ಲೂ ಕೂಡ ನೀವೇನೇ ಮಾಡಬೇಕಾದ್ರೂ ಕೂಡ ಮೂರನೇ ವ್ಯಕ್ತಿ ಹತ್ರ ಅನ್ಯತಾ ಹೇಳೋಕೆ ಹೋಗಬೇಡಿ. ನಿಮ್ಮ ಕೆಲಸ ಆಗಲಿ, ನಿಮ್ಮ ಕೆಲಸನೇ ಸಮಾಜಕ್ಕೆ ಉತ್ತರ ಕೊಡುವಂಗಾಗಲಿ, ಮತ್ತು ನೀವು ಕೇಳಿದಂಥ ವ್ಯಕ್ತಿಗೆ ಉತ್ತರ ಕೊಡುವಂಗಿರಲಿ. ಬಾಯಿ ಬಿಟ್ಟು ಯಾರು ಯಾವುದೇ ವಿಷಯನ ಕೆಲಸ ಆಗೋ ತನಕ ಯಾರಿಗೂ ಹೇಳಬೇಡಿ. ನಿಮ್ಮ ಜೀವನವನ್ನು ಬದಲಾವಣೆ ಕೂಡ ತಾವು ಮಾಡ್ಕೋಬಹುದು. ಹಾಗಾಗಿ ನಿಮಗೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.